ಹಾಯ್ ಗಾಯ್ಸ್, ವೆಲ್ಕಮ್ ಟು ಎ ಜೆ ಬ್ಲಾಗರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಬಂದೇನಂದ್ರೆ ನಾವು ಇವತ್ತು ನಡೆದ ಬಸವ ಕಲ್ಯಾಣಕ್ಕೆ ತಿರ್ಗ್ಲಾಕ ಇವತ್ತು ನೋಡ್ಬೋದು ನಾವು ಎಲ್ಲ ಪೂರ ಭವಾನಿ ಗುಡಿಗೆ ಹಾಗೆ ಮತ್ತು ಸಾಯಿಬಾಬಾ ಗುಡಿಗೆ ಎಲ್ಲ ಎಷ್ಟು ಗುಡಿಗಳು ನೋಡಿದೆವು ಬರ್ತು ತೋರಿಸ್ತಾ ನಿಮಗೆ ನಾವು ಜಸ್ಟ್ ಈಗ ಬಂದೇವಕ್ಕೆ ಪೆಟ್ರೋಲ್ ಪಂಪ್ದಾಗ ಪೆಟ್ರೋಲ್ ಹಾಕೊಂಡು ಹೋಗ್ಬೇಕಿಲ್ಲ ನಾವೀಗ ಬರ್ತು ತೋರಿಸ್ತಾ ನಿಮಗೆಲ್ಲ ಇಲ್ಲಿ ಪೆಟ್ರೋಲ್ ಫುಲ್ ಮಾಡಿಸ್ಕೊಂಡು ಚಾವಿ ಅದು ಗಡಕ್ಕ ಕುಂಡಿಸ್ಬೇಕಾದ್ರೆ ಚಾವಿನ ಕಟ್ಟೈತಿ ಮತ್ತು ಕರೆಡ್ಕೊಂಡು ಚಾವಿ ರೆಡಿ ಮಾಡ್ಕೊಂಡು ಮತ್ತು ನಡೆದೇವು ನಾವು ಭವಾನಿ ಗುಡಿಗೆ ಬರೋ ತೋರಿಸ್ತಾ ನಿಮಗನ ಜಸ್ಟ್ ಈಗ ನಾವು ಭವಾನಿ ಗುಡಿಗೆ ಬಂದೇವಕ್ಕೆ ಭವಾನಿ ಗುಡಿಗೆ ಬಂದು ನಡೆದೇವು ನೋಡ್ರಿ ಮೇನ್ ಎಂಟ್ರೆನ್ಸ್ದಾಗ ಈಗ ಒಳಗೆ ನೋಡ್ಬೋದು ಇಲ್ಲಿ ನಡೆದೇವು ಮತ್ತು ಈಗ ಒಳಗೆ ಇಲ್ಲಿ ಒಳಗೆ ನೋಡಿ ಕೂಡ ಲೈನಿಂಗ್ ಇತ್ತು ಮತ್ತು ಲೈನಿಂಗ್ ಹೊಂಟ ನಡೆದ ನಾವು ಬೇರೆ ನೋಡ್ಬೋದೆಲ್ಲ ಪೂರ ಲೈನ್ ಹಚ್ಚಿ ನಡೆದಾರೆಲ್ಲ ಮಂದಿಗೆ ನಾವು ನಡೆದ ಲೈನಿಂಗ್ ಹೊಂಟನೇ ಬರ್ತು ತೋರಿಸ್ತಾ ಒಳಗಡೆ ನೋಡ್ಬೋದು ಬೈ ಲೈಟಿಂಗ್ ಎಲ್ಲ ಹೆಂಗೆ ಮಾಡಿದಕ್ಕೆ ಲೈಟಿಂಗ ಡೆಕೋರೇಷನ್ ಎಲ್ಲ ಪೂರ ಸ್ಟೇಜ್ ಎಲ್ಲ ಮಸ್ತ್ ಕಾಣತ್ತಿರ್ಲಿ ಮತ್ತು ನೀವು ನೋಡ್ಬೋದು ಇಲ್ಲಿ ದರ್ಶನ ಎಲ್ಲ ಮಾಡಿಸ್ಕೊಂಡು ನಡೆದ್ರೆ ಮಂದಿ ಜಸ್ಟ್ ಈಗ ಅಮ್ಮವ್ರ ದರ್ಶನ ಭೀ ಆಯಿತು ದರ್ಶನ ಮುಗಿಸ್ಕೊಂಡು ನಡೆದೇವು ಕೆಳಗೆ ಮತ್ತು ಕೆಳಗೆ ಹೋಗಿ ಆ ಕಡೆ ಹಚ್ಚ ಕಡೆ ಸ್ಟೇಜ್ ಹೊಡೆದಿತ್ತಲ್ಲ ಆ ಸ್ಟೇಜ್ ಮೇಲೆ ಬಂದು ನೋಡ್ಕೊಂಡ್ರೆ ಒಂದು ಆಯ್ತು ನಿಮಿಷ ಅಂತ ನಡೆದೆ ನಾವು ಮತ್ತೀಗ ಜಸ್ಟ್ ಈಗ ಇಲ್ಲಿ ಪ್ರಸಾದ ಇಟ್ಟಿರು ಪ್ರಸಾದ ತೊಗೊಂಡು ನಾವು ನಡೆದೇವು ಮತ್ತು ಈಗ ಇಲ್ಲಿ ಸೈಡಿಗೆ ನಿಂದಿರ್ಲಕ್ಕ ಇಲ್ಲಿ ನಾವು ಸ್ಟೇಜ್ ಇತ್ತಲ್ಲ ಸ್ಟೇಜ್ ಕಡೆ ನಡೆದೇವು ಮತ್ತು ಕುಂಡ್ರಲಕ್ಕ ಬರ್ತು ತೋರಿಸ್ತಾ ಇಲ್ಲಿ ನೋಡ್ಬೋದಕ್ಕೆ ಅದೇ ಸ್ಟೇಜ್ದಿಂದ ಹೆಂಗೆ ಕಾಣತ್ತದ ಮೂರ್ತಿ ಎಷ್ಟು ಭಾರಿ ಕಾಣತ್ತದಕ್ಕೆ ಅಮ್ಮವ್ರ ಮೂರ್ತಿ ಜಸ್ಟ್ ಕಿಲ್ ಸೈಡಿಗೆ ಯಾರೋಕ್ಕೆ ಬಿಸ್ಕಿಟ್ ಹಂಚ್ಲತ್ತಿರಂತ ಬಿಸ್ಕಿಟ್ ನೋಡ್ಯಾರ ನಮ್ಮ ಬೈಗಳು ಬಿಸ್ಕಿಟ್ ನೋಡಿ ಮತ್ತೆ ಅಂದ ಬಿಸ್ಕಿಟ್ ತಿಂದೆ ಹೋಗರಿ ಅಂತಂದು ಎಲ್ಲೇ ಕುಂತಾರ ನಮ್ಮ ಪರ್ಗಳಿಗೆ ನೋಡ್ಬೋದು ಇಲ್ಲಿ ಸೈಡಿಗೆ ನಮ್ಮ ಬಸ್ಸು ಬೈ ನೋಡ್ರಿ ಹಾಗೆ ನೋಡ್ತಾರೆ ನೋಡ್ಬೋದು ಇಲ್ಲಿಕ ನಮ್ಮ ನಾಗು ಬೇರೆ ಪೂರ ಪಂಕ್ತಿನೇ ಹಾಕಿರಿಕೆ ಇಲ್ಲೇ ಪೂರ ಕುಂತಿರು ಊಟ ಮಾಡೋ ಕುಂತಿರಿ ಇಲ್ಲೇ ಬಿಸ್ಕಿಟ್ ಸಲಕ್ಕೆ ಯಾಕಂದ್ರೆ ನಮ್ಗೆ ಏನು ಬಿಸ್ಕಿಟ್ ಸಿಕ್ಕಿಲ್ಲವು ಮತ್ತು ಇಲ್ಲಿ ನಮ್ಮ ಪರ್ಗಡೆ ಕುಂತಾರಿಲ್ಲ ಮತ್ತು ನಾವು ಬಂದೆ ವಾಪಸ್ ಆಗಿ ಹೊರಗೆ ಬಂದ ಕೂಡಲೇ ಮತ್ತೆ ನಡೆದೇವು ನಾವು ಜಸ್ಟ್ ನಡೆದೇವು ನಾವು ಗಾಂಧಿ ಚೌಕ್ನ ಹೋಗಿ ಅಲ್ಲೊಂದು ಅಮ್ಮವ್ರ ಮೂರ್ತಿ ಇತ್ತಲ್ಲ ಮೂರ್ತಿ ನೋಡೋಕೆ ನಡೆದೇವು ಬರ್ತು ತೋರಿಸ್ತಾ ನಿಮಗೆ ನಾವು ಎಲ್ಲ ಟ್ರಾಫಿಕ್ ಜಾಸ್ತಿ ಇತ್ತಂತಂದ್ರೆ ನಾವು ಗಾಡಿ ಬೇರೆ ಇಲ್ಲೇ ನಿಲ್ಲಿಸಿ ನಡೆದೇವು ನಡ್ಕೋತಿಕ್ಕ ನೋಡ್ಬೋದು ಇಲ್ಲಿ ಒಳಗಿನ ಸೈಡ್ ಪೂಜೆ ಮಾಡತ್ತೀರಿ ನಮ್ಮ ಮೂರ್ತಿಗೆ ಪೂಜೆ ಮಾಡೋ ತನಕ ಮತ್ತು ನಾವು ಏನು ಮಾಡ್ಬೇಕಂತಂದು ಸೈಡಿಗೆಲ್ಲ ದಾಸೋಗ ಇಟ್ಟಿರಿಕ ದಾಸೋದಾಗ ಊಟ ಮಾಡಕ್ಕೆ ನಡೆದೇವು ನಾವೀಗ ದಾಸೋಗ ಊಟ ಆದ್ಮೇಲೆ ಮತ್ತು ನಮ್ಮ ಮೂರ್ತಿ ಓಪನ್ ಆಯ್ತು ಅಂತ ಅಂದರು ಅದಕ್ಕೆ ನಾವು ಮತ್ತು ದಾಸೋದಾಗ ಊಟ ಮಾಡಕ್ಕೆ ಬಂದ ನಮ್ಮ ಪರ್ವ ಎಲ್ಲ ನೋಡ್ಬೋದು ಇಲ್ಲಿ ನೋಡೋದು ಬಗ್ಗೆ ನಾವು ಮತ್ತು ಮಂದಿ ನೋಡ್ಬೋದು ಎಷ್ಟು ಮಂದಿರಕ್ಕೆ ದಾಸೋದಾಗ ಊಟ ಮಾಡಕ್ಕೆ ಮಂದಿ ನೋಡ್ರಿ ಎಷ್ಟು ಮಂದಿರ ಹಂಗೇನೆಲ್ಲ ಊಟ ಮಾಡ್ಕೊಂಡು ದರ್ಶನ ಆಗಲಿ ದಾರ್ಬಿನ ದರ್ಶನ ಮಾಡಿಸ್ಕೊಂಡು ಹೋಗ್ಬೇಕು ರೀ ಇಲ್ಲಿಂದು ನೋಡ್ಬೋದು ನೀವು ದರ್ಶನ ಮಾಡಿಸ್ಕೊಂಡು ಮತ್ತು ಹೋಗೋರು ಹೋಗ್ತಾರೆ ಭಜನೆ ಹಾಕ್ತಾರೆ ದರ್ಶನ ಮಾಡಿಸ್ಕೊಂಡು ಕುಂಡ್ರು ಅಲ್ಲೇ ಕುಂಡಿರ್ತಾರೆ ನೋಡ್ಬೋದೆಲ್ಲ ಪೂರೈಕೆ ಜಸ್ಟ್ ನಡ್ರ ಒಳಗೆ ಬಂದೇವಕ್ಕೆ ಒಳಗೆ ಬಂದ್ಕೊಂಡು ನೋಡ್ಬೋದಿಲ್ಲ ಅಮ್ಮವ್ರದಕ್ಕೆ ಮೂರ್ತಿ ಸ್ಥಾಪನೆ ಆಗಿತ್ತು ಓಪನ್ ಆದ್ಮೇಲೆ ನೋಡಿದೆವು ನಾವು ಎಲ್ಲ ಕಡೆ ಮತ್ತು ಮೂರ್ತಿ ನೋಡಿಕೊಂಡು ದರ್ಶನ ಮುಗಿಸ್ಕೊಂಡು ಮತ್ತು ನೋಡ್ಬೋದಕ್ಕೆ ಸೈಡಿಗೆಲ್ಲ ಡೆಕೋರೇಷನ್ ಹೆಂಗಿತ್ತು ಡೆಕೋರೇಷನ್ ಡಿಸೈನಿಂಗ್ ಲೈಟಿಂಗ್ ಹೆಂಗಿತ್ತು ಅಲ್ಲಿ ಮತ್ತು ನಡೆದೇವು ನಾವು ಈಗ ಅಲ್ಲಿ ಬಂದೇವು ನಾವು ಬಸವೇಶ್ವರ ಗುಡಿಗೆ ಮತ್ತು ನಡೆದೇವು ನಾವು ಈಗ ಇಲ್ಲಿಂದ ಬಸ್ ಸ್ಟ್ಯಾಂಡ್ಗೆ ಹೋಗಿ ಬಸ್ ಸ್ಟ್ಯಾಂಡ್ದಾಗಿಂದ ಮತ್ತು ಅಲ್ಲಿ ಒಂದು ಸಾಯಿಬಾಬಾ ಗುಡಿ ಅದ ಬಸ್ ಸ್ಟ್ಯಾಂಡ್ ಗುಡಿಯಿಂದ ಸಾಯಿಬಾಬಾ ಗುಡಿ ನಡೆದೇವು ನಾವು ಈಗ ಬರ್ತು ತೋರಿಸ್ತಾ ನಾವು ಜಸ್ಟ್ ಈಗ ಬಂದೆವು ಬಸ್ ಸ್ಟ್ಯಾಂಡಿಂದ ಜರ ಮುಂದೆ ಹೋದ್ಮೇಲೆ ಒಂದು ಲೆಫ್ಟ್ ಸೈಡಿಗೆ ಒಂದು ರೋಡ್ ಇತ್ತಲ್ಲ ರೋಡ್ದಿಂದ ಸೀದಾ ಬಂದು ಕೂಡ ಸೀದಾ ಹೋದ್ರೆ ಅಲ್ಲಿ ಮುಂದೆ ಸಾಯಿಬಾಬಾ ಗುಡಿ ಹೋಗ್ತಿದ್ವಿ ರೋಡ್ ಇದು ಬರ್ತು ತೋರಿಸ್ತಾ ನಿಮಗೆ ಸಾಯಿಬಾಬಾ ಗುಡಿ ಹೋಗೋ ರೋಡ ಜಸ್ಟ್ ಹೇಳ್ತಿಲ್ಲ ಅದ ನೋಡ್ರಿ ಸಾಯಿ ಟೆಂಪಲ್ ಅಂತ ಒಂದು ಬೋರ್ಡಿ ಬರ್ದಿರ್ತದೆ ಮತ್ತು ಅಲ್ಲಿಂದ ಅಲ್ಲಿ ಲೆಫ್ಟ್ ಹೊಡೆದ್ರೆ ಸೀದಾ ಒಂದೇ ರೋಡ್ ಅದ ಮತ್ತು ರೈಟ್ ಹೋದ್ರೆ ಅಲ್ಲಿ ಒಂದು ಲಾಸ್ಟಿಗೆ ಅದ ಪೂರ ಸಾಯಿಬಾಬಾ ಗುಡಿಗೆ ಪೂರ ಲಾಸ್ಟಿಗೆ ಒಂದು ಹುಂಚಿಗೆ ಗಿಡ ಇರುತ್ತೆ ಗಿಡದ ಮಗಲಾಗ ಇಲ್ಲಿ ಅದ ಸಾಯಿಬಾಬಾ ಗುಡಿಗೆ ನೋಡ್ಬೋದು ಮಸ್ತ್ ಅದ ಇಲ್ಲಿ ನೋಡ್ಬೋದು ನಮ್ಮ ಹುಡುಗರೆಲ್ಲ ಒಳಗೆ ಹೋಗಿ ದರ್ಶನ ಮಾಡಿಸ್ಕೊತಾರೆ ನಾವು ಬೇರೆ ನಡೆದೇವು ನೋಡ್ರಿಕೆ ಎಲ್ಲ ಗೇಟ್ ಹಾಕೊಂಡಿತ್ತು ನಾವು ಬೇರೆ ಅದಕ್ಕೆ ಏನು ಮಾಡ್ಬೇಕು ಅಂತಂದು ಹಂಗೆ ಹೊರಗಿನ ದರ್ಶನ ಮಾಡಿಕೊಂಡು ನೋಡ್ಬೋದಕ್ಕೆ ನಮ್ಮ ಹುಡುಗರು ತಣ್ಣಗದ ಅಂತಂದು ಅಲ್ಲಿ ಇಲ್ಲಿ ಊಟ ಮಾಡ್ಕೊಂಡು ಬಂದಿದ್ದು ಮಲ್ಕೊಂಡ್ಬಿಟ್ರಿಕೆ ಆರಾಮಾಗಿ ಎಲ್ಲರೂ ನೋಡ್ಬೋದು ನಮ್ಮ ಗುಂಡು ಬಾಯಿಗೆ ಏನೋ ಕಾಲಿಗೆ ಏನೋ ಹತ್ತಿತ್ತಂತ ಅದೇನಾಗಿತ್ತು ಅನ್ನೋ ಗೊತ್ತಿಲ್ಲ ಮತ್ತು ನಮ್ಗೆ ಮತ್ತು ಅಲ್ಲೇನು ಬಿಟ್ಟೆ ನಾವೀಗ ಇದರಿಂದ ಒಂದು ಸ್ವಲ್ಪ ಮುಂದೆ ಇಲ್ಲಕ್ಕೆ ಒಂದು ಅಂಬಾಬಾಯಿ ಗುಡಿ ಅದ ಆ ಗುಡಿ ನಡೆದೇವು ನಾವು ಬರ್ತು ತೋರಿಸ್ತಾನೆ ನೋಡ್ಬೋದಕ್ಕೆ ಇಲ್ಲಿಗೆ ಒಂದು ಅದು ಆ ಕಾಲನಿ ಬಿಟ್ಟು ಮುಂದಿನ ಕಾಲನಿದಾಗೆ ಒಂದು ಅಂಬಾಬಾಯಿ ಗುಡಿ ಇರೋಕ್ಕೆ ಇಲ್ಲಿಗೆ ಇಲ್ಲೊಂದು ಗುಡಿ ನೋಡೋ ಬಂದೇವು ಮತ್ತು ನಾವು ನೋಡ್ಬೋದು ಇಲ್ಲಿ ಜಸ್ಟ್ ಬಂದೇವಕ್ಕೆ ನಾವು ಭವಾನಿ ಗುಡಿಗೆ ನೋಡ್ಬೋದು ಡೆಕೋರೇಷನ್ ಎಲ್ಲ ಹ್ಯಾಂಗೆ ಮಾಡ್ಯಾರ ನೋಡ್ರಿ ಒಳಗೆ
ಹೊರಗೆಲ್ಲ ಡೆಕೋರೇಷನ್ ಎಲ್ಲ ಮುಗಿದ ಕೂಡಲೇ ಮತ್ತು ತಮ್ಮ ನೋಡ್ಬೇಕೀಗ ಟಮ್ನ ಬಂದ ಕೂಡಲೇ ಡಿ ಜಿ ನಡ್ಸೋರು ನೀವೇ ಇದ್ರಿ ಅಂತ ಕೇಳ್ತೀನಿ. ಯಾಕಂದ್ರೆ ಅವ್ನಿಗೆ ಡಿ ಜಿ ಮುಂದೆ ಕುಡಿಯೋದಿತ್ತಂತ. ಈಗ ಡಿ ಜಿ ಆಪರೇಟರ್ ನೀವೇ ಇದ್ರಿ ಅಂತ ಕೇಳ್ತೀನಿ ತಮ್ಮ. ನಾವು ಇಲ್ಲಪ್ಪ ಅಂತಂದ್ವಿ. ಅಂದ್ಕೊಂಡೆ ಮತ್ತು ನಡೆದು ದರ್ಶನ ಮಾಡ್ಲಿಕ್ಕೆ ದರ್ಶನ ಮಾಡಿಸ್ಕೊಂಡು ಮತ್ತು ಇಲ್ಲಿ ಗರ್ಭ ನಡೀತಲ್ಲಿ ಮಸ್ತ್ ಗರ್ಭ ನಡೀತಿಲ್ಲ, ಅದಕ್ಕೆ ಮೀಡಿಯಾ ಹಾಕ್ತಾ ನೋಡ್ಬೋದು ನೀವು. ಜಸ್ಟ್ ಈಗ ದರ್ಶನ ಮುಗಿಸ್ಕೊಂಡು ಮತ್ತು ನಡೆದಿಲ್ಲ ಮತ್ತು ಬೇರೆ ಕಡೆ ಬಂದು ತೋರಿಸ್ತಾರೆ ನಿಮ್ಮನ್ನ ನೋಡ್ಬೋದು. ನಮ್ಮ ಬಸ್ಸು ಬೈ ಮತ್ತು ಹಂಗೆ ಅಮಿತ್ ಬೈ ಎಲ್ಲರಿಗೆ ಡಿ ಜಿ ಬಗ್ಗೆ ವಿಚಾರ ಮಾಡತ್ತಾರೆ ತಮಗೆ ಬರೀ ಅದೇ ಹತ್ತಿತ್ತು, ಬರೀ ಡಿ ಜಿ ಚಾಲು ಮಾಡೋಣ ಅಂತಲತ್ತೀರಿ. ನಾವು ಇಲ್ಲಪ್ಪ ಡಿ ಜಿದವ್ರು ಅಂತಂದು ಜಸ್ಟ್ ಹಂಗೆ ಬರ್ಬೇಕಾದ್ರೆ ಬಸ್ ಸ್ಟ್ಯಾಂಡ್ ರೋಡಿಗೆ ಇಲ್ಲೊಂದಕ್ಕೆ ಭವಾನಿ ಗುಡಿದೊಂದು ಮೂರ್ತಿ ಕುಂಡ್ರಿಸಿಂದಿತ್ತು ರೀ. ಈ ಭವಾನಿ ಗುಡಿ ಮೂರ್ತಿ ಬಂದು ನಾವು ನೋಡ್ಬೋದು. ಇದಕ್ಕೆ ಮೂರ್ತಿ ಕುಂಡ್ರಿಸಿದ್ದು ಇದು ಮೂರ್ತಿ ಮಾತ್ರ ಬೆಸ್ಟ್ ಇತ್ತು ಮೂರ್ತಿ ಇದು. ಮತ್ತು ನೋಡ್ಬೋದು ಒಳಗೆ ಮಸ್ತ್ ಇದೆ. ಬಟ್ ತೋರಿಸ್ತಾ ನಿಮ್ಮ ನಾವು ಎಲ್ಲ ಮುಗಿದ್ರಂತ ನಾವು ಮುಂದಕ್ಕೆ ಹೋಗಿದ್ವಿ ಮತ್ತು ವಾಪಸ್ ಬಂದು ಮತ್ತೆ ನಾವು ಚೆಕ್ ಮಾಡೋದಕ್ಕೆ ಇಲ್ಲೆಲ್ಲ ಮೂರ್ತಿ ಎಲ್ಲ ರೆಡಿ ಮಾಡಿದ್ದಿತ್ತಿಲ್ಲ. ಹಂಗೆ ಬಂದೆ ಏನೋ ಅಣ್ಣವ್ರು ಇಲ್ಲೆಲ್ಲ ಪೂರ ರೆಡಿ ಮಾಡತ್ತೀರಿ ಇಲ್ಲಕ್ಕೆ ನೋಡ್ಬೋದು. ಇಲ್ಲೆಲ್ಲ ಸೈಡಿಗೆ ಎಲ್ಲಕ್ಕೆ ಪೂರ ಎಲ್ಲ ಟೊಮೊಟೊ ಎಲ್ಲ ಆಲೂಗಡ್ಡೆ ಉಳ್ಳಾಗಡ್ಡೆ ಎಲ್ಲ ಕಟ್ ಮಾಡಿಟ್ರಿ. ಎಲ್ಲ ಅಂದ್ರೆ ಇವ್ರನ್ನ ದಾಸೋ ಎಲ್ಲ ರೆಡಿ ಮಾಡತ್ತೀರಿ ಇದಕ್ಕೆ. ಅದಕ್ಕೆ ನಾವು ಬೇರೆ ಬಂದು ಪೂಜೆ ಗೀಜೆ ಮುಗಿಸ್ಕೊಂಡು ನಾವು ಬೇರೆ ಹೋಗ್ಬೇಕಂತ ನೋಡೋದಕ್ಕೆ ಒಳಗಡೆ ಕಟ್ ಮಾಡಿಟ್ರು. ಹಾಗೆ ಅದರಲ್ಲಿ ಮುಂದೆ ಬಸ್ ಸ್ಟ್ಯಾಂಡ್ ರೋಡಿಗೆ ಒಂದು ಹಣದ್ರ ಗುಡಿ ಇದಲ್ಲ, ಹಣದ್ರ ಗುಡಿ ನಡೆದೇ ಬರುತ್ತೆ ತೋರಿಸ್ತಾರೆ ನೀವು. ನಾವು ಗಾಡಿಯಲ್ಲೇ ಪೂರ ಈಚ್ ಕಡೆ ಹಚ್ಚಿ ರೋಡ್ ಹಚ್ಕೊಂಡು ನಡೆದೇ ನಾವು ನೋಡ್ಬೋದು. ಈಗ ನಡೆದು ಅಲ್ಲಿ ಹೋಗಿ ಮತ್ತೆ ನಾವು ಹಣದ್ರ ಗುಡಿದಾಗ ಹೋಗಿ ದರ್ಶನ ಮುಗಿಸ್ಕೊಂಡು ಮತ್ತೆ ಹೋಗ್ಬೇಕು. ಅಂದರೆ ಎಲ್ಲ ಪೂರ ದಸರಾ ಟೈಮ್ನಾಗ ನಾವು ಇದು ಸೆಕೆಂಡ್ ಟೈಮ್ ಆಯ್ತು ನಮಗೆ ಟ್ರಾವೆಲ್ ಮಾಡಕ್ಕೆ ನಾವು ಎಲ್ಲ ಕಡೆ ತಿರುಗೋದು. ಅಂದ್ರೆ ಪೂರ ಕಲ್ಯಾಣದಾಗ ಎಷ್ಟು ದೇವ್ರ ಗುಡಿ ಅಷ್ಟು ದೇವ್ರ ಗುಡಿ ನೋಡೋಕೆ ನಡೆದೇವು ಎಲ್ಲ ಕಡೆ ಪೂರ. ಇವತ್ತು ಕಲ್ಯಾಣದಾಗ ಸೆಕೆಂಡ್ ಟೈಮ್ ಆಯ್ತು ಇದು ನಾವು ನೋಡೋಕೆ ಹೋಗೋದು. ಮತ್ತು ಈಗ ಜಸ್ಟ್ ಬಂದೇವು ನಾವು ಈಗ ಹಣದ್ರ ಗುಡಿಯಾಗ ನೋಡ್ಬೋದು. ಇಲ್ಲಿ ಪೂಜಾರಿ ಎಲ್ಲ ಕುಂತಿರ್ಲಿಕ್ಕೆ ಮುಂದೆ ಬಂದೇವು ನಾವು ಗುಡಿಯಾಗ ಬಂದು ತೋರಿಸ್ತೀನಿ. ನೋಡ್ಬೋದು ಪೂಜಾರಿ ಭೀ ಇಲ್ಲೇ ಕುಂತಿರಿಕ. ಮತ್ತು ಹಂಗೆ ನಾವು ಬರೀ ಡೈರೆಕ್ಟ್ ಬಂದು ದರ್ಶನ ಮಾಡೋಕೆ ಒಳಗೆ ಗುಡಿಯಾಗ ನೋಡ್ಬೋದು. ಈಗ ಸೈಡಿಗೆಲ್ಲ ಪೂರ ಭಾರಿ ಡೆಕೋರೇಷನ್ ಎಲ್ಲ ಡಿಸೈನ್ ಎಲ್ಲ ಮಾಡಿರ್ತೀವಿ ನಾವು ಎಲ್ಲ ಕಡೆಗೆ. ಇದು ಸೇಮ್ ಎಲ್ಲದ ಅಂತಂದ್ರೆ ರಾಮೇಶ್ವರಂನಾಗೂ ಹಿಂಗೆ ಸೇಮ್ ಎಲ್ಲ ಕಡೆ ಹಿಂಗೆ ಡೆಕೋರೇಷನ್ ಮಾಡಿದ್ದಾವೆ ರಾಮೇಶ್ವರಂನಾಗ ಭೀ ನೋಡ್ಬೋದು. ನೀವು ರಾಮೇಶ್ವರಂ ವೀಡಿಯೋ ಭೀ ನೋಡ್ಬೋದು ನೀವು. ನಮ್ಮ ವೀಡಿಯೋದಾಗ ಇರ್ತದೆ, ನಾವು ನೋಡಿರ್ತೀವಿ. ರಾಮೇಶ್ವರಂನಾಗೂ ಸೇಮ್ ಇದೇ ಥರ ಸೀತಾ ಮಾತೆ ಏನೇನು ಮಾಡಿಂದ ಮತ್ತು ಹಾಗೆ ಅಲ್ಲಿ ಯಾವ ಥರ ಏನಾಗಿಂದ ಹನುಮಾನ್ ದೇವ್ರದ್ದು ಮತ್ತು ರಾಮ ಸೀತೆ ಎಲ್ಲರೂ ಏನೇನು ಮಾಡಿಂದ ಎಲ್ಲ ಪೂರ ಹಿಂಗೆ ಡೆಕೋರೇಷನ್ ಮಾಡಿಂದ ಅಲ್ಲಿ. ಜಸ್ಟ್ ನಮ್ದು ಈಗ ದರ್ಶನ ಮುಗಿಸ್ಕೊಂಡು ಬಂದೇವು ನಾವು. ಈ ಕಡೆ ಬಸ್ ಹೋಟೆಲ್ ಹೋಲ್ಸೇಲ್ ಒಂದು ಚಪ್ಪಲಿ ಹೊಲಲ್ಲಿ ಅಲ್ಲಿ ಬಂದೇವು ನಾವು ನೋಡ್ಬೋದು. ಇಲ್ಲಿ ಬಂದು ಕೂಡ ನಮ್ಮ ಒಬ್ಬನಿಗೆ ನಾವು ಅಮಿತ್ ಭಾಯಿ ಒಬ್ಬನಿಗೆ ಚಪ್ಪಲ್ ತೊಗೊಂಬೈತಿದ್ರೆ ಅಂದ್ರೆ ನಾವು 6 ಮಂದಿಗೆ ಬಂದೀವಿ. ಅವ್ನು ಒಂದು ಜೋಡಿ ಚಪ್ಪಲಿ ತೊಗೊಳಕ್ಕೆ ನೋಡ್ಬೋದು. ಇವ ಬೇರೆನೇ ಇದ್ದೀನಿ. ಯಾಕಂದ್ರೆ ಇವ ಚಪ್ಪಲಿ ತೊಗೊಂಬೋದು ಒಂದು ಜೋಡಿ ಇದ್ರಲ್ಲಿ 100 ಜೋಡಿ ಚೆಕ್ ಮಾಡತ್ತೀನಿ. ಆದ್ರೆ ನಮ್ಮ ಬಸ್ಸು ಬೈ ನೋಡ್ರಿಕೆ ಬ್ಯಾಸ್ರ ಬಂದು ಕೆಳಗೆ ಕುಂತಿರ ಅಲ್ಲಿ. ಆದ್ರೂ ಚಪ್ಪಲಿ ಏನು ತೊಗೊಂಡಿಲ್ಲ ನಾವು. ನೋಡ್ಬೋದಕ್ಕೆ ಕೆಳಗೆ ಎಷ್ಟು ಜೊತೆ ಬಸ್ಸಾಗ್ಯಾರ ನೋಡ್ರಿ ಕೆಳಗೆ ಚಪ್ಪಲಿಗೆ ತೊಗೊಂಬೋದು. ಒಂದೇ ಜೋಡಿ ಇದ್ಕರಂದ್ರೆ ಏನರ 8-10 ಜೋಡಿ ನೋಡೋರು ಒಂದು ಜೋಡು ಪಸಂದ್ ಬಂದಿರಿ ಇವನಿಗೆ. ನೋಡ್ಬೋದಕ್ಕೆ ಎಲ್ಲರೂ ಒಂದೊಂದು ಜೋಡಿ ಚಪ್ಪಲಿ ಇಟ್ಕೊಂಡು ಚೆಕ್ ಮಾಡತ್ತಾರ. ಅವ ಅಂತಾನೆ ಒಂದು ಜೋಡಿ ಈ ತೊಗೋ ಅಂತಂತಾನೆ, ಇವ ಅಂತಂತಾನೆ. ಎಲ್ಲರೂ ಏನು ತೊಗೊಂಡಿಲ್ಲ ಚಪ್ಪಲ್ ತೊಗೊಂಡಿಲ್ಲ ಎಂಬಲ್ಲ ಹಾಗೆ ಬಂದೆವು. ಲಾಸ್ಟ್ ನಮ್ಮದು ನೋಡ್ಬೋದು. ಇಲ್ಲಿ ನಮ್ಮ ಬಸವಣ್ಣ ಮೂರ್ತಿ ಬಲ್ ಬಂದೈಕೆ. ಬಂದು ಕೂಡ ನೋಡಿರಿ ಇಲ್ಲೆಲ್ಲ ಹಂಗೆ ಕಾಣಿಸ್ತದಕ್ಕೆ ಅದು ಊರಿ. ಇದು ಬಸವಣ್ಣ ಮೂರ್ತಿ ಬಲ್ನು ಎಲ್ಲ ಪೂರ ಹೋಗಿ ತೋರಿಸ್ತೀನಿ ನಿಮಗೆ. ಒಂದು ದಿನ ಇದು ವೀಡಿಯೋ ಬರ್ತದೆ ನೋಡಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ. ಹಂಗೆ ವೀಡಿಯೋ ಹಂಗೆ ಅನಿಸ್ತು. ಫಾಲೋ ಮಾತ್ರ